ಎಲ್ಲರಿಗೆ ಸಿಂಪಲ್ ಟ್ರಿಕ್ಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ಇದು 7ನೇ ತರಗತಿಯ ಗಣಿತ. ನಮ್ಮ ಸುತ್ತಲಿನ ದೊಡ್ಡ ಸಂಖ್ಯೆಗಳು ಅಂತ ಹೇಳಿ ಪಾಠ ಇದೆಯಲ್ಲ, ಈ ಪಾಠಕ್ಕೆ ಸಂಬಂಧಿಸಿದಂತ ಪುಟ ಸಂಖ್ಯೆ 20ರಲ್ಲಿ ಕೇಳುವಂತಹ ಪ್ರಶ್ನೆಗಳಿಗೆ ನಾನು ಇಲ್ಲಿ ಆನ್ಸರ್ಸ್ ಹೇಳ್ಕೊತೀನಿ. ಫಸ್ಟ್ ಟೈಮ್ ಯಾರು ಚಾನಲ್ ನೋಡ್ತಿರ್ಪ ಅಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ಹಿಂದಿನ ಎಲ್ಲಾ ಅಭ್ಯಾಸಗಳು ಏನಾಗಿತ್ತಪ್ಪ ಅಂತಂದಾಗ ನಿಮ್ಗೆ ಚಾನಲ್ ನಲ್ಲಿ ನೇರವಾಗಿ ಸಿಗ್ತವೆ. ಇದರಲ್ಲಿ ಫಸ್ಟ್ ಪ್ರಶ್ನೆ ಏನಿದೆಪ್ಪ ಅಂತ ನೋಡ್ಕೊತ ಬಂದಾಗ 10 ಅಂಕಿಗಳ ಒಂದು ಸಂಖ್ಯೆಯನ್ನ ಸೃಜಿಸಲು 0ಯಿಂದ 9ರವರೆಗಿನ ಎಲ್ಲಾ ಅಂಕಿಗಳನ್ನು ಒಂದು ಬಾರಿ ಮಾತ್ರ ಬಳಸಿ ಮೊದಲ ಅಂಕಿ 0 ಆಗಿರಬಾರದು ಅಂತ ಹೇಳಿ ಕಂಡೀಷನ್ ಹೇಳಿದ್ದಾರೆ. ಇವುಗಳನ್ನ ಬರೆಯಿರಿ ಅಂತ ಕೊಟ್ಟು ಇವರಿಗೆ 2 ಕ್ವಶನ್ಸ್ ಕೊಟ್ಟಾರೆ. 5ರ ಅತಿ ದೊಡ್ಡ ಗುಣಕ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಫಸ್ಟ್ ನೋಡ್ಕೊಂಡ್ ಬಂದ್ಬಿಡೋಣ. ಇದರಲ್ಲಿ 0ರಿಂದ ಹಿಡಿದು 9 ಅಂಕಿಗಳನ್ನು ಬರ್ಕೊಡ್ರಿ ಅಂತ ಹೇಳ್ಯಾರ. ಅಂದ್ರೆ ನಾವು 0ಯಿಂದ 9 ತನ ಅಂಕಿಗಳನ್ನು ಬರ್ಕೊಂಡಾಗ ಫಸ್ಟ್ನೇ ಸಂಖ್ಯೆ ಏನಾಗಿರ್ಬೋದು, ಮೊದಲ ಅಂಕಿ 0 ಆಗಿರ್ಬಾರ್ದು ಅಂದಾಗ 0 ಅಂತ ಫಸ್ಟ್ ಬರಲೇಬಾರ್ದು. ಹೌದಾ, 0 ಫಸ್ಟ್ ಬರಬಾರ್ದು. ಹಾಗಾದ್ರೆ ನಾನು 5ರ ಗುಣಕ ಅಂತಂದಾಗ 5ರ ಗುಣಕ ಏನ್ ಹೇಳ್ತದ, ಕೊನೆಗೆ 0 ಇರ್ಬೇಕು, ಇಲ್ಲಿಕಪ್ಪ ಅಂತಂದಾಗ 5 ಇರ್ಬೇಕು. ಅಂದಾಗ ಮಾತ್ರ ಅದು 5ರ ಗುಣಕಗಳು ಅಂತ ಕರಿತಾನೆ. 5ರಿಂದ ಭಾಗ ಆಗ್ಬೇಕಪ್ಪ ಅಂದ್ರೆ ಕೊನೆಗೆ 0 ಇರ್ಬೇಕು, ಇಲ್ಲಿಕಂದ್ರೆ 5 ಇರ್ಬೇಕು. ಹೀಗಾಗಿ ಏನ್ ಕೇಳಿದ್ರೆ 5ರ ದೊಡ್ಡ ಗುಣಕಪ್ಪ ಅಂತಂದಾಗ ಇದರಲ್ಲಿ 9 ಇದೆಯಲ್ಲ, ದೊಡ್ಡ ಸಂಖ್ಯೆ 9 ಇದೆ. ಫಸ್ಟ್ ಗೆ 9 ಸ್ಟಾರ್ಟ್ ಮಾಡ್ಬಿಡ್ತೀನಿ. 9, 8, ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ 7, 6, 5, 4, 3, 2, 1, ಲಾಸ್ಟ್ಗೆ 0 ಬರ್ಬಿಟ್ರೆ ಸಾಕು. ಲಾಸ್ಟ್ಗೆ 0 ಇತ್ತಪ್ಪ ಅಂದಾಗ ಇದು ಕಂಪ್ಲೀಟ್ ಆಗಿ 5ರಿಂದ ಭಾಗ ಆಗ್ತದೆ. ಹೀಗಾಗಿ ಇದು 5ರ ಅತ್ಯಂತ ದೊಡ್ಡದಾದ ಸಂಖ್ಯೆ ಗುಣಕ ಅಂತೇಳಿ ನಾವು ಕರಿತೇವೆ. ಆಪ್ಷನ್ ಸಿ ನೀವು ಈ ಆನ್ಸರ್ ನ ಬರ್ಕೋಬಹುದು. ಓಕೆ, ಇನ್ನು ನೆಕ್ಸ್ಟ್ ಏನಾದ್ರೂ ಬಿ ಕ್ವಶನ್ಸ್ ನೇ ಕೊಟ್ಟಿದ್ದಾನೆ. ಅತಿ ಕನಿಷ್ಠ ಸಮಸಂಖ್ಯೆಯನ್ನು ಬರೀರಿ. ಇವೇ ಅಂಕಿಗಳನ್ನು ಬಳಸ್ಕೊಂಡು ಅತಿ ಕನಿಷ್ಠ ಸಮಸಂಖ್ಯೆ ಬರೀರಿ ಅಂತ ಕ್ವಶನ್ಸ್ ನ ಕೊಟ್ಟ. ಅತ್ಯಂತ ಕನಿಷ್ಠ ಸಮಸಂಖ್ಯೆ ಬರೀರಿಪ್ಪ ಅಂತಂದಾಗ ಫಸ್ಟ್ ಗೆ 0 ಅಂತ ಬರೀಬಾರ್ದು ಅಂತ ಹೇಳ್ಯಾರ. ಅತ್ಯಂತ ಕನಿಷ್ಠ ಸಂಖ್ಯೆ ಯಾವ್ದು ಇದ್ರ ಸಣ್ಣದ ಯಾವ್ದು? 1 ಬರೀ. 1 ಆದ್ಮೇಲೆ ತಕ್ಷಣ ನೆಕ್ಸ್ಟ್ 0 ಬರೀಲೇಬೇಕು. ಚಿಕ್ಕ ಸಂಖ್ಯೆಗಳು ಬರೆಯೋದ್ನಾಗ ಅತ್ಯಂತ ಚಿಕ್ಕ ಸಂಖ್ಯೆಗಳು ಬರೀವಾಗ ಮೊದಲು ನಂಬರ್ ಬರೀಬೇಕು. ಅದಾದ ನಂತರ ನೆಕ್ಸ್ಟ್ 0 ಬರೀಬೇಕು. ನೆಕ್ಸ್ಟ್ ನಂಬರ್ ಸಣ್ಣದ ಯಾವುದು? 2, 3, 4, 5, 6, 7. ಈಗ 8 ಬರೀಬಾರ್ದು. 8 ಬರ್ದು ನೀವು 9 ಲಾಸ್ಟ್ಗೆ ಬರ್ದ್ರಪ್ಪ ಅಂತಂದಾಗ ಅವ್ರು ಕೇಳಿದ್ರು ಸಮಸಂಖ್ಯೆ ಕೇಳ್ಯಾರ. ಸಮಸಂಖ್ಯೆ ಕೇಳಿದ್ರು ಅಂತಂದಾಗ ಕೊನೆಗೆ ನೀವು 9 ಬರೀಬಾರ್ದು. ಫಸ್ಟ್ಗೆ ಈಗ 9 ಬರ್ದು ಲಾಸ್ಟ್ಗೆ 8 ಬರೀರಿ. 8 ಇತ್ತಪ್ಪ ಅಂದಾಗ ಸಮಸಂಖ್ಯೆಗಳು ಕೊನೆಗೆ ಎಷ್ಟಂತ ಎಂಡ್ ಆಗ್ತವೆ? 0, 2, 4, 6, 8ರಿಂದ ಏನಾಗ್ತವಪ್ಪ ಅಂತಂದಾಗ ಎಂಡ್ ಆಗ್ತವೆ. ಹೀಗಾಗಿ ನಾವು ಸರಿಯಾದ ಉತ್ತರವನ್ನ ಏನ್ ಬರೀಬೇಕಪ್ಪ ಅಂದಾಗ ಇದು ಈ ತರ ಸಂಖ್ಯೆಯನ್ನ ನಾವು ಬರಿಬೇಕಾಗ್ತದ. ಓಕೆ, ಪ್ರಶ್ನೆ ಏನಿದೆಯಪ್ಪ ಅಂತ ನೋಡ್ಕೊತ ಬರ್ರಿ. ಸಂಖ್ಯೆ ಈ ತರ ಇದೆ: 10,30,285. ಈ ಸಂಖ್ಯೆ ಪದಗಳಲ್ಲಿ 10,30,285. ಇದರಲ್ಲಿ 43 ಅಕ್ಷರಗಳಿವೆ ಅಂತ ಕೊಟ್ಟಿದ್ದಾರೆ. ಗರಿಷ್ಠ ಸಂಖ್ಯೆಯ ಅಕ್ಷರಗಳಿರುವ 7 ಅಂಕಿಯ ಒಂದು ಸಂಖ್ಯೆಯನ್ನ ಹೆಸರಿಸ್ರಿ ಅಂತ ಕೊಟ್ಟಿದ್ದಾರೆ. ಈ ಕ್ವಶನ್ಸ್ ಏನಪ್ಪಾ ಅಂತಂದಾಗ ಇಂಗ್ಲಿಷ್ ನಲ್ಲಿ 1 2 3 ಬರೀತೀರಿ. ಹೌದಾ? ನೀವು ಆ 1 2 3 ಬರೆದಾಗ ಆ ನಂಬರ್ಸ್ಗಳು ಏನ್ ಬರ್ತಾವಲ್ಲ, ಆ ನಂಬರ್ಸ್ ರಿಲೇಟೆಡ್ ಒಂದು ಕ್ವಶನ್ಸ್ ನ ಕೇಳ್ದ ಇದನ್ನ. ಇಲ್ಲಿ ONE1 ಅಂತ ಬರೀತಾರೆ. ಏನಿದು? ONE1. ಇದರಲ್ಲಿ ಎಷ್ಟು ಅಕ್ಷರಗಳಿದಾವೆ? 3 ಅಕ್ಷರಗಳಿದಾವೆ. TW2 ದಾಗ ಎಷ್ಟದಾವು? 3 ಅಕ್ಷರ ಅದಾವೆ. ಇದರಲ್ಲಿ ಗರಿಷ್ಠ ಸಂಖ್ಯೆಗಳನ್ನು ಅಷ್ಟೇ ತಗೋಬೇಕು. THREE ಇದರಲ್ಲಿ ಎಷ್ಟದಾವು? 5 ಅದಾವೆ. ನೆಕ್ಸ್ಟ್ FOUR4 ರಲ್ಲಿ ಎಷ್ಟದಾವು? 4 ಅದಾವೆ. FIVE5 ದಲ್ಲಿ ಎಷ್ಟದಾವು? 4 ಅದಾವೆ. ನೆಕ್ಸ್ಟ್ 6 ದಲ್ಲಿ ಎಷ್ಟದಾವೆ? 3 ಇದಾವೆ. 7 SEVEN ದಾಗ ಎಷ್ಟದಾವು? 5 ಅದಾವೆ. ನೆಕ್ಸ್ಟ್ 8 EIGST 8 ಒಳಗಡೆ ಎಷ್ಟದಪ್ಪ ಅಂತಂದಾಗ 5 ಅದಾವೆ. ನೆಕ್ಸ್ಟ್ 9 NINE 9 ಒಳಗಡೆ ಎಷ್ಟದಪ್ಪ ಅಂತಂದಾಗ 4 ಅದಾವೆ. ನೆಕ್ಸ್ಟ್ 10 ಒಳಗಡೆ ಎಷ್ಟದಪ್ಪ ಅಂತ 3. ಅವ್ರು ಹೇಳಿದ್ದಾರೆ ಅತಿ ದೊಡ್ಡ ಏನ್ ಬರೀಬೇಕಂತಾರ? 7 ಅಂಕಿಯ ಒಂದು ಸಂಖ್ಯೆಯನ್ನ ಹೆಸರಿಸ್ರಿ ಅಂತ ಹೇಳಿದ್ದಾರೆ. ಮತ್ತು ಅದು ಗರಿಷ್ಠ ಸಂಖ್ಯೆಯ ಅಕ್ಷರಗಳಿರ್ಬೇಕು ಅಂತ ಹೇಳ. ಗರಿಷ್ಠ ಸಂಖ್ಯೆ ಅಕ್ಷರಗಳು ಇವ್ರದ್ದು ಯಾವುದು? 1 3 ಅದಾವ, ಬಿಟ್ಬಿಡ್ರಿ. ಇಲ್ಲಿ 5 ಹೆಚ್ಚಿದ್ ಬಿಡ್ರಿ. ಹೌದಾ? ಈಗ ನೆಕ್ಸ್ಟ್ ಯಾವ್ದಪ್ಪ ಅಂತಂದಾಗ ಇಲ್ಲಿ ನೀವು ನೆಕ್ಸ್ಟ್ 20 ಅಂತ ಬರ್ತೀರಿ, 10 ಅಂತ ಬರ್ತೀರಿ, 20 ಅಂತ ಬರ್ತೀರಿ, 30 ನೋಡ್ರಿ. THIRTY 30 ಎಷ್ಟಪ್ಪ ಅಂತಂದಾಗ 6 ಇದಾವೆ. 70 SEVENTY
70 ಎಷ್ಟದ ನೋಡ್ರಿ, 1 2 3 4 5 6 7 ಅಕ್ಷರಗಳಿದಾವೆ. ನೆಕ್ಸ್ಟ್ 80 ಬರೀರಿ, ಅವು ಎಷ್ಟಾಗ್ತವಪ್ಪ ಅಂದ್ರಾಗ 6 ಅಕ್ಷರಗಳಾಗ್ತವೆ. ಹಾಗಾದ್ರೆ ಇಲ್ಲಿ ಗರಿಷ್ಠ ಅಂಕಿ ಯಾವ್ದೀಗ 7. ಹಾಗಾದ್ರೆ 7 ಇರುವುದು ಗರಿಷ್ಠ ಸಂಖ್ಯೆಗಳನ್ನು ಬರೆಯಿರಿ ಅಂತ. ಅಂಕಿಗಳನ್ನು ಪರಸ್ಪರ ಬದಲಾಯಿಸಿದಾಗ ಅತಿ ದೊಡ್ಡ ಯಾವಪ್ಪ ಅಂತಂದಾಗ 7 ಅಂಕಿಯ ಒಂದು ಸಂಖ್ಯೆ ಬರೀರಿ ಅಂತ ಕೊಟ್ಟಿದ. ಹಾಗಾದ್ರೆ 7ನ್ನ 7 ಸಲ ನೀವು ಬರೀಬೇಕಾಗ್ತದೆ. 1 2 3 4 5 6 7 ಅಂಕಿಯ ಸಂಖ್ಯೆಯನ್ನ ನಾವು 7ನ್ನ 7 ಬಾರಿ ಬರೆದಾಗ ಅದು ಒಂದು 7 ಅಂಕಿಯ ಒಂದು ಸಂಖ್ಯೆ ಆಗ್ತದೆ. ಹೀಗಾಗಿ ರೈಟ್ ಆನ್ಸರ್ನ ನೀವು ಇದನ್ನ ಬರೀರಿ. ಇವೆಲ್ಲ ಸ್ವಲ್ಪ ಟ್ರಿಕಿ ಕ್ವಶನ್ಸ್ ಅನಿಸ್ತವೆ, ನಿಮ್ಗೆ ಅರ್ಥ ಆಗ್ತಾ ಇಲ್ಲ, ಅರ್ಥ ಆಗ್ಲಾರಂತ ಪ್ರಶ್ನೆಗಳನ್ನೇ ಇದಾವೆ. ಇವನ್ನೆಲ್ಲ ನೀವೇನ್ ಮಾಡಪ್ಪ ಅಂದಾಗ ಪ್ರಯತ್ನಿಸಿದ್ರೆ ಅಷ್ಟೇ. ಇನ್ನ ನೆಕ್ಸ್ಟ್ ಪ್ರಶ್ನೆ ಏನಿದೆಪ್ಪ ಅಂತೇಳಿ ನೋಡ್ಕೊತ ಬಂದಾಗ ಪ್ರಶ್ನೆ ಸಂಖ್ಯೆ 3 ಏನಿದೆ ನೋಡ್ರಿ, ಯಾವುದೇ ಎರಡು ಅಂಕಿಗಳನ್ನ ಪರಸ್ಪರ ಬದಲಾಯಿಸಿದಾಗ ಅತಿ ದೊಡ್ಡ ಸಂಖ್ಯೆ ಬರುವಂತೆ 9 ಅಂಕಿಯ ಒಂದು ಸಂಖ್ಯೆಯನ್ನ ಬರೆಯಿರಿ ಅಂತ ಎಷ್ಟು ಸಂಖ್ಯೆಗಳಿವೆ ಅಂತ ಕ್ವಶನ್ಸ್ ಕೊಡ್ತಾರೆ. ಯಾವುದೇ 2 ಅಂಕಿಗಳನ್ನು ಪರಸ್ಪರ ಬದಲಾಯಿಸಿದೆ ಅಂತ ಹೇಳ್ತಾರೆ ಮತ್ತು ಅದು ಅತಿ ದೊಡ್ಡ ಸಂಖ್ಯೆ ಬರುವಂತೆ 9 ಅಂಕಿಯ ಸಂಖ್ಯೆಯನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಈಗ ನಾವು 1ರಿಂದ ಇಲ್ಲಿ ನೋಡ್ರಿ 1ರಿಂದ 9 ತನ ನಂಬರ್ಗಳನ್ನು ಬರ್ದೇವಪ್ಪ ಅಂತಂದಾಗ ಇಲ್ಲಿ ನೋಡ್ರಿ ಫಸ್ಟ್ಗೆ ಈ ಕಡೆ 1 2 3 4 5 6 7 8 9 ಈ ಕಡೆ ನಂಬರ್ಗಳು ಬರ್ತಾವಂದ್ರೆ ಇದು ಅತ್ಯಂತ 9 ಅಂಕಿಯ ಸಂಖ್ಯೆ ಕರೆ. ಬಟ್ ಇದು ದೊಡ್ಡ ಸಂಖ್ಯೆ ಏನು ಇಲ್ಲ. ದೊಡ್ಡ ಸಂಖ್ಯೆ ಬರೆಯಪ್ಪ ಅಂದಾಗ 2 ಅಂಕಿಗಳನ್ನು ಪರಸ್ಪರ ಬದಲಾಯಿಸ್ರಿ ಅಂತ ಹೇಳ್ತಾರೆ. 2 ಅಂಕಿಗಳನ್ನು ಪರಸ್ಪರ ಬದಲಾಯಿಸಿದಾಗ ನಾವು 9 ಏನ್ ಮಾಡ್ತೀನಪ್ಪ ಅಂದಾಗ ಫಸ್ಟ್ಗೆ ತೊಗೊಂಡ್ಬಿಡ್ತಾನೆ. 9 ಏನ್ ಮಾಡ್ತಾನೆ ಫಸ್ಟ್ಗೆ ತೊಗೊಂಡ್ಬರ್ತಾನೆ. ಈ 2 3 ಏನು ಚೇಂಜ್ ಮಾಡಂಗಿಲ್ಲ, ಇವು ಚೇಂಜ್ ಮಾಡ್ಬಾರ್ದು. ಮತ್ತೆ 2 3 4 5 6 7 8 ಅಷ್ಟೇ ಇರಲಿ. ಈ ಒಂದನ್ನು ಏನ್ ಮಾಡ್ಬಿಡ್ತೀನಪ್ಪ ಅಂದಾಗ ಕೊನೆಗೆ ಹಾಕ್ಬಿಡ್ತೀನಿ. ಹಾಗಾಗಿ ನಾವು ಅತ್ಯಂತ ಗರಿಷ್ಠ ಸಂಖ್ಯೆ ಇಲ್ಲಿ ಚೇಂಜ್ ಮಾಡ್ಬೇಕಾಗಿದ್ದು 2 ಅಂಕಿಗಳನ್ನು ತಿಳಿಯಾರ. 2 ಅಂಕಿಗಳನ್ನು ಪರಸ್ಪರ 1ರ ಜಾಗಕ್ಕೆ ಹೋಗಿ 9 ಹಾಕಿದೀನಿ, 9ರ ಜಾಗಕ್ಕೆ ಹೋಗಿ 1 ಹಾಕಿದೀನಿ. ಇಷ್ಟೇ 2 ಅಂಕಿಗಳನ್ನು ಬದಲಾಯಿಸಿದಾಗ ಅತ್ಯಂತ ದೊಡ್ಡದಾದ ಸಂಖ್ಯೆ ನಮಗಿದು ರಚನೆ ಆಗ್ತದೆ. ಹೀಗಾಗಿ 3ನೇ ಕ್ವಶನ್ಸ್ ಆನ್ಸರ್ ನೀವು ಇದನ್ನ ಬರೀರಿ. ಓಕೆ, ಇನ್ನ 4ನೇ ಪ್ರಶ್ನೆ ಏನಿದೆಯಪ್ಪ ಅಂತ ನೋಡಿದಾಗ 1 2 3 4 5 1 2 3 4 5 1 2 3 4 5 1 2 3 4 5 4 ಟೈಮ್ಸ್ ಇದಾವೆ. ಸಂಖ್ಯೆಯಲ್ಲಿ ಉಳಿಯುವ ಸಂಖ್ಯೆಯು ಸಾಧ್ಯವಾದಷ್ಟು ದೊಡ್ಡ ಸಂಖ್ಯೆಯಾಗಿರುವಂತೆ 10 ಅಂಕಿಗಳನ್ನ ಹೊಡೆದು ಹಾಕಿ ಅಂತ ಕ್ವಶನ್ಸ್ ನ ಕೊಟ್ಟರು. 10 ಅಂಕಿಗಳನ್ನ ಹೊಡೆದು ಹಾಕಬೇಕು. ಸಂಖ್ಯೆಯಲ್ಲಿ ಉಳಿಯುವ ಸಂಖ್ಯೆಯು ಸಾಧ್ಯವಾದಷ್ಟು ದೊಡ್ಡ ಸಂಖ್ಯೆಯಾಗಿರುವಂತೆ ನೋಡ್ಕೊಡ್ರಿ ಅಂತ ಹೇಳಿ. ಹಾಗಾದ್ರೆ ನಾವು ಇದನ್ನ ಬರ್ಬೋದು. 1 2 3 4 5 1 ಟೈಮ್, 1 2 3 4 5 another ಟೈಮ್, ನೆಕ್ಸ್ಟ್ 1 2 3 4 5 ಇನ್ನೊಂದ್ಸತ, ನೆಕ್ಸ್ಟ್ 1 2 3 4 5 4 ಟೈಮ್ಸ್ ಅಲ್ಲಿ ಇದಾವೆ. ಹೌದಾ? 4 ಟೈಮ್ಸ್ ಇದಾವೆ. 1 2 3 4 ಟೈಮ್ಸ್ ಇದಾವೆ. ಹಾಗಾದ್ರೆ ಬರ್ಕೊಂಡಿವಿ. ಸಾಧ್ಯ ಆದಷ್ಟು ಸಂಖ್ಯೆಗಳನ್ನ ಹೊಡೆದು ಹಾಕ್ರಿ ಅಂತ ಹೇಳಿ. ನಾನು ದೊಡ್ಡ ಸಂಖ್ಯೆ ಇರೋ ತನೂ ಹೊಡೆದು ಹಾಕೋತೀನಿ. 1 2 3 4 ಬಿಡ್ತೇನೆ, 4 ಹೊಡೆದು ಹಾಕ್ತೀನಿ. ಹೊಡೆದಾಕಿ ಈ 5 ಬಿಡ್ತೇನೆ. ಓಕೆ, ನೆಕ್ಸ್ಟ್ 1 2 3 4 ಹೊಡೆದಾಕಿ ಈ 5 ಮತ್ತೆ ಬಿಡ್ತೇನೆ. ಇಲ್ಲಿ 5 ಬಿಟ್ಟೆ, ಇಲ್ಲಿ 5 ಬಿಟ್ಟೆ. 2 ಸಂಖ್ಯೆಗಳು ಸಿಕ್ಕು ನನಗೆ. ಹೌದಾ? 2 ಸಂಖ್ಯೆಗಳು ಸಿಕ್ಕು. ಇನ್ನು ನೆಕ್ಸ್ಟ್ ಎಷ್ಟು ಸಂಖ್ಯೆ ಹೊಡೆದು ಹಾಕ್ರಿ ಅಂತ ಹೇಳಿ ಅವರು 10 ಅಂಕಿಗಳನ್ನು ಹೊಡೆದು ಹಾಕ್ರಿ ಅಂತ ಹೇಳಿ. ಆಲ್ರೆಡಿ ನಾನು ಎಷ್ಟು ಹೊಡೆದು ಹಾಕಿದ್ದೀನಿ ಈಗ? ಇಲ್ಲಿ 4, ಇಲ್ಲಿ 4, 8 ಹೊಡೆದು ಹಾಕಿದ್ದೀನಿ. 8 ಹೊಡೆದು ಹಾಕಿದ್ದೀನಿ. ಇನ್ನ ಎಷ್ಟು ಹೊಡೆದು ಹಾಕ್ಬೇಕು? 2 ಹಾಕ್ಬೇಕು. 1 2 ತೆಗೆದ್ಬಿಟ್ರೆ ಇನ್ನು ಉಳಿದಿದ್ದೆಷ್ಟೀಗ 345 ಇದ್ರಾಗ. ಇನ್ನ ಇದ್ರ ಒಳಗಡೆ ಏನ್ ಮಾಡಬೇಕಪ್ಪ ಅಂತಂದಾಗ ಸಂಖ್ಯೆಗಳನ್ನ ಇವೆರಡನ್ನು ಹೊಡೆದು ಹಾಕ್ಬೇಕು. ಹೊಡೆದು ಹಾಕಿದಾಗ ಇದು ಕೂಡ ಏನಾಗ್ತದ 3 4 5 ಇಲ್ಲಿ ಉಳಿತದ. ಇದು ಏನಾಗ್ತದಪ್ಪ ಅಂತಂದಾಗ ಅವ್ರು ಹೇಳ್ತಾರ 9 ಅಂಕಿಯ ಒಂದು ಸಂಖ್ಯೆಯನ್ನ ಸಾಧ್ಯವಾದಷ್ಟು 10 ಅಂಕಿಗಳನ್ನು ಹೊಡೆದು ಹಾಕ್ರಿ ಅಂತ ಹೇಳಿದ್ರು. 10 ಅಂಕಿಗಳನ್ನು ಹೊಡೆದು ಹಾಕಿದಾಗ ಇನ್ನ ಉಳಿಯುವ ಸಂಖ್ಯೆಯು ಸಾಧ್ಯವಾದಷ್ಟು ದೊಡ್ಡ ಸಂಖ್ಯೆ ಆಗಿರುವಂತೆ 10 ಅಂಕಿಗಳನ್ನು ಹೊಡೆದು ಹಾಕ್ರಿ. 10 ಅಂಕಿಗಳಂತೂ ಹೊಡೆದು ಹಾಕಿದೀವಿ. ಈ ಉಳಿದಿವ್ ನೋಡ್ರಿ ಎಷ್ಟು? 1 2 3 4 5 6 7 8 ಸಂಖ್ಯೆಗಳು ಉಳಿದವೆ. ಇಲ್ಲಿ 1 2 ಇವ್ರ ನಂತರ ಇಲ್ಲಿ 4 ಹೊಡೆದಿದ್ದೇವೆ, ಇಲ್ಲಿ 4 ಹೊಡೆದಿದ್ದೇವೆ, ಇಲ್ಲಿ 2 ಅಂದ್ರೆ 10 ಹೊಡೆದಿದ್ದೀವಿ. ಅಂದ್ರೆ ಈ 345 ಉಳಿತು. ಹಾಗಾದ್ರೆ ಇದನ್ನ ಇಲ್ಲಿ ಕಂಪ್ಲೀಟ್ ಆಗಿ ಬರೀಲೇಬೇಕಾಗ್ತದ. 1 2 3 4 5. ಓಕೆ, ಈ ಸಂಖ್ಯೆಯನ್ನ ನೀವು 4ನೇ ಪ್ರಶ್ನೆಗೆ ಏನ್ ಮಾಡಬೇಕಪ್ಪ ಅಂತಂದಾಗ ಆನ್ಸರ್ನ ಬರ್ಕೊಡ್ರಿ. ಇನ್ನ ನೆಕ್ಸ್ಟ್ ಪ್ರಶ್ನೆ,
ಇಷ್ಟು ಪ್ರಶ್ನೆಗಳನ್ನ 1 ರಿಂದ 4 ಪ್ರಶ್ನೆಗಳನ್ನ ನಾನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಇನ್ನ 4, 5 ಮತ್ತು 6 ಪ್ರಶ್ನೆಗಳನ್ನ ನಾನು ಇನ್ನೊಂದು ವಿಡಿಯೋದಲ್ಲಿ ಏನ್ ಮಾಡ್ತೀನಪ್ಪ ಅಂದಾಗ ಡಿಸ್ಕಸ್ ಮಾಡ್ತೀನಿ. ಫಸ್ಟ್ ನಮ್ಮ ಚಾನಲ್ ನೋಡ್ತಿಪ್ಪ ಅಂದಾಗ ಚಾನಲ್ ಏನ್ ಮಾಡ್ರಪ್ಪ ಅಂದಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನೆಕ್ಸ್ಟ್ ವಿಡಿಯೋಗಳು ಏನಾಗ್ತಪ್ಪ ಅಂದ್ರೆ ಅಪ್ಲೋಡ್ ಆಗ್ತಿರ್ತವೆ. ಧನ್ಯವಾದಗಳು.